ಒಂದು ಚಿಕ್ಕ ಫನ್ ಸೆಗ್ಮೆಂಟ್ ಅಂದರೆ ಇವಾಗ ಟ್ರೇಲರ್ ನೋಡಿ ನಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ. ನೀವು ಜಾಸ್ತಿ ಏನು ಇನ್ಫಾರ್ಮೇಷನ್ ಕೊಡಬೇಡಿ, ನಾವು ಥಿಯೇಟ್ರಲ್ಲೇ ಬಂದು ನೋಡಬೇಕು. ಬಟ್ ಸುಮ್ಮನೆ ಫನ್ ಕ್ವೆಶನ್ಸ್ ಕೇಳೋದಾದರೆ ಈ ರಾಮನಿಗೆ ಕೇಳ್ತಾ ಇದ್ದೀವಿ ನಾವು. ಈ ಸಿನಿಮಾದ ರಾಮ ಎಷ್ಟು ಜೆಂಟಲ್ಮೆನ್? ಈ ಸಿನಿಮಾದ ರಾಮ ಆ್ಯಕ್ಚುಲಿ ಮೇಲ್ನೋಟಕ್ಕೆ ಶುದ್ಧ ತರಲೆ, ಬಟ್ ಡೀಪ್ ಡೌನ್ ನೀವು ನೋಡಿದಾಗ ಸಿನಿಮಾ ನೋಡಾದ್ಮೇಲೆ ಇಲ್ಲ ಪಾಪ ಈಸ್ ಅ ಜೆಂಟಲ್ಮೆನ್. ಸಿನಿಮಾ ಸ್ಟಾರ್ಟ್ ಆದಾಗ ಏನೇನೋ ಅಂತ ಅಂತೀರ, ಬಟ್ ಆಮೇಲೆ ನೋಡ್ತಾ ನೋಡ್ತಾ ಇಲ್ಲ ಈಸ್ ಅ ಜೆಂಟಲ್ಮೆನ್. ಯಾ. ಸೊ ಸೀತೆನ ಕ್ಯಾಚ್ ಹಿಡಿಯೋದಕ್ಕೆ ಎಷ್ಟು, ಈ ಆಪ್ರೇಷನ್ಗೆ ಎಷ್ಟು ಕಷ್ಟಪಡಬೇಕಿತ್ತು ರಾಮ? ಇಡೀ ಸಿನಿಮಾನೇ ಹಂಗೆ ಅಲ್ವಾ? ಸೊ ಒಂದು ಇಡೀ ಸಿನಿಮಾನೇ ಮಾಡ್ಬೇಕಾಯ್ತು ನಾವು. ಒಂದು ಸಿನಿಮಾನೇ ಮಾಡಬೇಕಾಗಿದೆ ಈ ಆಪರೇಷನ್ ಫುಲ್ಫಿಲ್ ಮಾಡೋದಕ್ಕೆ. ಸೊ ರಾಮನಿಗೂ ಸೀತೆಗೂ ಮೊದಲ ನೋಟದಲ್ಲೇ ಪ್ರೇಮ ಆಯ್ತಾ? ಲವ್ ಎಟ್ ಫಸ್ಟ್ ಸೈಟ್ ಸಿನಿಮಾದಲ್ಲಿ ಹೌದು. ಓಕೆ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಸ್ವಾತಿ ಮೇಲೂ ಹೌದು. ರಾಮಾಯಣದ ರಾಮ ಏಕಪತ್ನಿ ವ್ರತಸ್ಥ, ಆದರೆ ಈ ರಾಮನಿಗೆ ಇಬ್ರು ಹೀರೋಯಿನ್ ಯಾಕೆ? ಈ ಕ್ಯಾರೆಕ್ಟರ್ ಹೆಸರು ಜೆಂಟ್ಲ್ಮನ್ ರಾಮಕೃಷ್ಣ ಅಂತ. ಸೊ ಅಲ್ಲಿದೆ ಟ್ವಿಸ್ಟ್. ನೀವು ಕಂಡ ಹಾಗೆ ನಿಮ್ಮ ರಿಯಲ್ ಲೈಫ್ ಸೀತೆ ಹೇಗೆ? ರಿಯಲ್ ಲೈಫ್ ಸೀತೆ ಅಂತ ಹೇಳಿದ್ರೆ ಇವಾಗ ಮಾಡರ್ನ್ ವುಮೆನ್, ಇಂಡಿಪೆಂಡೆಂಟ್, ವೆರಿ ಸಾರ್ಟ್ ಆಫ್ ಆಸ್ ಇನ್ ಅಂದರೆ ಮುಂಚಿನ ಹಾಗೆ ಇನ್ನೊಬ್ರು ಪರ್ಮಿಷನ್ ತೊಗೊಂಡು ಕೆಲಸ ಮಾಡೋದು ಆ ಥರ ಅಲ್ಲ. ಐ ಥಿಂಕ್ ತನ್ನ ಶಕ್ತಿನ ತನಗೆ ಚೆನ್ನಾಗಿ ಅರಿತುಕೊಂಡು ಯುನೋ ಟು ನಾಟ್ ಗಿವ್ ದಟ್ ಅಪ್, ಯುನೋ. ಐ ಥಿಂಕ್ ಪ್ರಾಬ್ಲಿ ಐ ಬಿಲೀವ್, ಅಂದರೆ ನಾನು ಇದು ಸ್ಟೇಟ್ಮೆಂಟಾಗಿ ಹೇಳೋದಂತಲ್ಲ, ಐ ಜೆನ್ಯೂನ್ಲಿ ಬಿಲೀವ್ ವಿಮೆನ್ ಆರ್ ದ ಮೋರ್ ಸುಪೀರಿಯರ್ ಸ್ಪೀಶೀಸ್ ಕಂಪೇರ್ಡ್ ಟು ಮೆನ್. ಅಂದರೆ ಇದು ನಾನು ಹುಡುಗನಾಗಿರೋದ್ರಿಂದ ನಾನು ಹೇಳ್ಬೋದು. ಇಟ್ ಈಸ್ ಅ ಫ್ಯಾಕ್ಟ್. I think now with the new generation what's happening, women are realizing their own potential, because for a period of time ಆ ಒಂದು ಸಪ್ರೆಷನ್ ಇತ್ತಲ್ಲ, ಇಲ್ಲ ನೀವು ಇಷ್ಟನ್ನೇ ಮಾಡಿ ಇದು ಬಿಟ್ಟು ನೀವು ಬರಬೇಡಿ ಅನ್ನೋ ಒಂದು ಚೌಕಟ್ಟೇನು ಹಾಕ್ತಾ ಇದ್ರು, ಆ ಚೌಕಟ್ಟಿಂದ ಆಚೆ ಬರೋದನ್ನ ಈಗ ಸ್ಲೋಲಿ ರಿಯಲೈಸ್ ಆಗ್ತಾ ಇದೆ. ಆ್ಯಂಡ್ ಆ ಚೌಕಟ್ಟಿಂದನೂ ಹೊರಗಡೆ ಬಂದು ದೇ ವರ್ಕಿಂಗ್ ಆ್ಯಂಡ್ ಸ್ಟಿಲ್ ಮೇಂಟೈನಿಂಗ್ their true essence, as in the feminine nature ಏನಿದೆ ಅದು ಇರುತ್ತೆ. ಆ್ಯಂಡ್ ಐ ಥಿಂಕ್ ದಟ್ ರಿಯಲೈಸೇಷನ್ has happened ಅಲ್ಲ. ಐ ಥಿಂಕ್ ಫಾರ್ ಮೀ ದಟ್ ಇಸ್ ಅ ಮಾಡರ್ನ್ ಸೀತಾ. Yeah, very beautiful. And I guess ಅವ್ರಿಗೇನು ಡೌಟೇ ಇರಲಿಲ್ಲ ಅನ್ಸುತ್ತೆ ಇವ್ರನ್ನ ಕಾಸ್ಟ್ ಮಾಡೋದಕ್ಕೆ. ನಾವು ಒಂದು ಕಾಲೇಜ್ಗೆ ಹೋಗಿದ್ವಿ, ಅಲ್ಲೂ ನಾನು ಹೇಳ್ತಾ ಇದ್ದೆ ಅಂದರೆ ಇಟ್ಸ್ ನಾಟ್ ಅಸ್ ಅ ಫ್ಯಾಕ್ಟ್, ಗಂಡು ಮಕ್ಕಳಿಂದ ಏನು ಉಪಯೋಗ, ನಾನು ಇವಾಗಲೂ ರಿಸರ್ಚ್ ಮಾಡ್ತಾ ಇದ್ದೀನಿ. ಇಟ್ಸ್ ಲೈಕ್ ನಾವು ರಾಮನ್ ಕ್ಯಾರೆಕ್ಟರ್ಗೆ ರಿಷಿ ರಾಮ ಅದೇ, ಯುನೋ, ಇಟ್ ವಾಸ್ ವೆರಿ ಈಸಿ ಟು ಕಾಸ್ಟ್ ಹಿಮ್, ಐ ಗೆಸ್. ಈ ರಾಮನ ಕೀಟ್ಲೆಗಳಿಗೆ ನೀವು ಹೇಗೆ ಆಟಿಟ್ಯೂಡ್ ತೋರಿಸಿದ್ದೀರಾ? ಏನ್ ಅವಳು ಹಳ್ಳಿ ಕೊಡ್ತಾರಲ್ಲ, ಅದಕ್ಕೆ ನಾವು ಕೇಳಿದಾರೆ ಅದು ಇನ್ನೆಷ್ಟು ಕೀಟ್ಲೆ ಮಾಡಿದ್ದಾರೆ, ನೀವು ಇನ್ನೆಂಗೆ ಆಟಿಟ್ಯೂಡ್ ತೋರಿಸಿದ್ದೀರಾ? ಸ್ವಲ್ಪ ಹಳ್ಳಿ ಹುಡುಗಿ ಅಷ್ಟು ಗಟ್ಸ್ ಇರಲ್ಲ, ಬಟ್ ಅವ್ರು ತುಂಬ ಕೀಟ್ಲೆ ಮಾಡೋವಾಗ ನಾ ಹೇಳ್ತೀನಿ ನೋ ವಾಟ್, ಇದು ತಗೋ ನೀವು ಜಸ್ಟ್ ಪ್ಲೀಸ್ ಹೋಗು ಅಂತ. ಬಟ್ ಸ್ವಲ್ಪ ಆಟಿಟ್ಯೂಡ್. ಸಿನಿಮಾದಲ್ಲಿನೋ ನಿಮ್ಮ ಪಾತ್ರ ರಾಮಾಯಣದ ಯಾವ ಪಾತ್ರಕ್ಕೆ ಹೋಲುತ್ತೆ? ಏನೂ ಇಲ್ಲ, ನಾವು ನೋಡಿ ನಾವೇ ರಿಲೇಟ್ ಮಾಡ್ತೀವಿ. ಇಲ್ಲ ಅಂದರೆ ಆವಾಗಲೇ ಹೇಳಿದಾಗೆ ರಾಮಾಯಣನ ಇದು ವೆರಿ ಕಂಟೆಂಪ್ರರಿ ಟೇಕಲ್ಲಿ ತಗೊಂಡಿರೋದ್ರಿಂದ ರಾಮಾಯಣದ ಎಲ್ಲ ಕ್ಯಾರೆಕ್ಟರ್ಸು ನಮ್ಮ ಸಿನಿಮಾದಲ್ಲಿಲ್ಲ, ಸಿನಿಮಾದಲ್ಲಿರೋ ಎಲ್ಲ ಕ್ಯಾರೆಕ್ಟರ್ಸೂ ರಾಮಾಯಣದಲ್ಲಿಲ್ಲ. ಕೆಲವೊಂದ್ಸಲ ಅಲ್ಲಿ ನಡೆದಿರೋಂಥ ಸನ್ನಿವೇಶಗಳನ್ನ ನಾವಿಲ್ಲಿ ಕ್ಯಾರೆಕ್ಟರ್ಗಳಾಗಿ ತಗೊಂಬರ್ತಾ ಹೋಗಿದ್ದೀವಿ, ಕೆಲವೊಂದೊಂದು ಸಿಚುಯೇಷನ್ಸ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಒಂದೊಂದು ಕ್ಯಾರೆಕ್ಟರ್ಸ್ನ ಇಡ್ತಾ ಹೋಗಿದ್ದೀವಿ. ಬಿಟ್ರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ದ ಟ್ರಾನ್ಸ್ಲೇಷನ್ ಆಫ್ ರಾಮಾಯಣ, ಬಟ್ ಸ್ಟಿಲ್ ರಾಮಾಯಣದ ಎಸೆನ್ಸ್ ಫಸ್ಟ್ ಇಂದ ಲಾಸ್ಟ್ ವರೆಗೂ ಇದ್ದೇ ಇರುತ್ತೆ. ಸೊ ನಿಮಗೆ ರಾವಣನ ಕಾಟ ಇದೆಯಾ? ಹೇಳಿ ಪರವಾಗಿಲ್ಲ, ಇತ್ತು. ಜಾನ್ 18 ತನಕ ತುಂಬ ಇತ್ತು. ಐ ಗಾಟ್ ಮ್ಯಾರಿಡ್. ಅದಾದ್ಮೇಲೆ ಅಷ್ಟು ಇಲ್ಲ. ಒಂದೊಂದ್ಸತಿ ಇರುತ್ತೆ ಇವಾಗ್ಲೂ. ದೆನ್ ಐ ಥಿಂಕ್ ಮೈ ಗಾಡ್ ತುಂಬ ಗಟ್ಸ್ ಇದೆ ಅವ್ರಿಗೆ, ನನ್ನ ಹಸ್ಬೆಂಡ್ ಗೊತ್ತಿಲ್ಲ ಅವ್ರಿಗೆ ಅಂತ. ಬಟ್ ಇತ್ತು ಇವಾಗ ಅಷ್ಟು. ನೀವು ಕಂಡ ಹಾಗೆ ನಿಮ್ಮ ರಿಯಲ್ ಲೈಫ್ ರಾಮ ಹೇಗೆ? ನನ್ನ ರಿಯಲ್ ಲೈಫ್ ರಾಮ, ನನ್ನ ರಿಯಲ್ ಲೈಫಲ್ಲಿ ಯಾರು ರಾಮ ಇವಾಗ ಇದ್ದಾರೆ ಅವ್ರು ಹೆಂಗಿದ್ದಾರೆ ಅಂತ ಯೋಚನೆ ದ್ಯಾಟ್ ಅವರು ನನಗೆ
ಎಂಪತಿ ತುಂಬ ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್. ಎಂಪತಿ, ಕೈಂಡ್ನೆಸ್, ಹೆಂಗೆ ಅವ್ರು ಎಲ್ಲರಿಗೂ ಟ್ರೀಟ್ ಮಾಡ್ತಾರೆ, ಯಾರಿಗೂ ಹೈರಾಕಿ ಇವರು ಅದು ಇದು ಅಂತ ವೆರಿ ಇಂಪಾರ್ಟೆಂಟ್. ಜನರೆಲ್ಲ ನಮ್ಮ ಹಸ್ಬೆಂಡ್ ಹಂಗೆ, ನಮ್ಮ ರಾಮ, ನಮ್ಮ ವಿಶಾಲ್ ಅವ್ರು ತುಂಬ ಒಳ್ಳೆಯವರು, ಸೋ ಮಚ್ ಎಂಪತಿ, ಎಲ್ಲರಿಗೂ ಲವ್, ಎಲ್ಲರಿಗೂ ಜನರಸ್. ಆ್ಯಂಡ್ ನಮ್ಮ ಅಮ್ಮ ಅಪ್ಪ ಯಾವಾಗಲೂ ಹೇಳಿದ್ದಾರೆ ಕೊಡಬೇಕು, ಏನಾದರೂ ಯಾರಾದರೂ ಹೇಳಿದರೆ ಓ ಯುನೋ ಶಿ ಈಸ್ ನಾಟ್ ಗುಡ್, ನೀವು ಯು ನೆವರ್ ಗೋನ್ ಬಿ ಅ ಪಾರ್ಟ್ ಆಫ್ ದಟ್ ಕಾನ್ವರ್ಸೇಷನ್. ಯಾಕೆಂದರೆ ನಾಟ್ ಗುಡ್ ಅಂತ ಇಲ್ಲ, ಸಿಚುವೇಶನ್ ಹಸ್ ಲೆಟ್ ದೆಮ್ ಟು ಡೂ ಸಮಥಿಂಗ್ ಲೈಕ್ ದ್ಯಾಟ್ ಅಂತ. ಸೊ ನಮ್ಮ ರಾಮನು ಹಂಗೆ ಥಿಂಕ್ ಮಾಡ್ತಾರೆ. ಸೊ ಫಾರ್ ಅಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ being respectful. ವೆರಿ ರೆಸ್ಪೆಕ್ಟ್ಫುಲ್. ಎಸ್. ಪರ್ಸ್ನಲಿ ನಿಮಗೆ ರಾಮಾಯಣದ ಯಾವ ಪಾತ್ರ ತುಂಬ ಇಷ್ಟ? Same, Rama, the main Ramayana, because it is about how you deal with situations. Life is full of problems and conflicts ಅಲ್ಲ, ನೀವು ಹೆಂಗೆ ಆ ಸಿಚುವೇಶನ್ ಅನ್ನ ಡೀಲ್ ಮಾಡ್ತೀರಾ ಇಂಟೆಗ್ರಿಟಿ ಜೊತೆ ಅಲ್ಲ. ಸೊ and Rama shows that in different stages of his life. So obviously for me that's my favorite character. ಸೊ ನಿಮ್ಮ ರಾಮನ ಅವತಾರ ಸೆಟ್ಟಲ್ಲಿ ನೀವು ಕ್ಯಾಪ್ಟನ್ ಆಗಿದ್ರಿ. ಕ್ಯಾಪ್ಟನ್ಗೆ ಈ ಪಾತ್ರಗಳ ಯುನೋ ಸಪೋರ್ಟ್ ಇರ್ಬೋದು ಅಥವಾ ಹಿಂಗೆ ಅಡ್ಜಸ್ಟ್ ಆಗೋದು ನಿಮ್ಮ ಒಂದು ಟೆಂಪರ್ಗೆಲ್ಲ ಹೇಗಿತ್ತು? ನಾನು ಟೆಂಪರ್ ರಾಮನ ಏನಂತಾರೆ ಕನೆಕ್ಷನ್ ಹೇಗಿತ್ತು ನಿಮಗೆ ಸೆಟ್ಟಲ್ಲಿ? ರಾಮನ ಜೊತೆ ಕನೆಕ್ಷನ್, ರಾಮನ ಜೊತೆ Temperament ಹೇಗಿತ್ತು? ಅಂದ್ರೆ ಒಂದು ಫ್ಯಾಮಿಲಿ ತರ ಇದ್ವಿ, ಯಾವಾಗ್ಲೂ ನಗ್ತಾ ಇದ್ವಿ, ಊಟ ಶೇರ್ ಮಾಡ್ತಾ ಇದ್ವಿ. ಇಲ್ಲ, ಜೋಕ್ಸ್ ಅಪಾರ್ಟ್, ಅಂದ್ರೆ ವಿ ರಿಯಲಿ ಎಂಜಾಯ್ಡ್ ದ ಸಿನಿಮಾ. ಮಾಡ್ತಾ ಇರುವಾಗ ಎಲ್ಲ ಕ್ಯಾರೆಕ್ಟರ್ಸ್ಗಳ ಜೊತೆಗೂ ವಿ ಹ್ಯಾವ್ ಅವರ್ ಓನ್ ಜರ್ನಿ. ಅಂದ್ರೆ ನಾನು ತುಂಬ ಪ್ರಾಕ್ಟೀಸ್ ಸೆಷನ್ಸ್ ಥರ ನಾವು ಮಾಡ್ತಾ ಇರಲಿಲ್ಲ ಸಿನಿಮಾಗೆ. ದ ಒನ್ ಥಿಂಗ್ ಅದು ಏನಕ್ಕೆ ಅಂತಂದರೆ ನನ್ನ ಒಂದು ಬಿಲೀಫ್, ಅದು ಮೇಜರ್ಲಿ ಇದು ಎಂಟರ್ಟೈನ್ಮೆಂಟ್ ಆಗಿರೋದ್ರಿಂದ ಕೆಲವೊಂದು ಸಲ ಆ ಸ್ಪಾಟ್ ರಿಯಾಕ್ಷನ್ಸ್ಗಳಲ್ಲಿ ಆ ಮೊಮೆಂಟ್ ವರ್ಕ್ ಆಗಬೇಕು, ಜಸ್ಟ್ ಆ ಮೊಮೆಂಟ್ ವರ್ಕ್ ಆಗಬೇಕು. ಅದು ಆ ಸ್ಪಾಟಲ್ಲಿ ಒಂದಷ್ಟು ಎಕ್ಸ್ಪ್ಲನೇಷನ್ಸ್ಗಳನ್ನ ಹೇಳಿ ಅಲ್ಲೇ ಒಂದು ಕ್ವಿಕ್ ಒಂದೆರಡು ರಿಹರ್ಸಲ್ಸ್ ಆಗಿ ಮಾಡಿದಾಗ ದಟ್ ಸ್ಪಾರ್ಕ್ ವರ್ಕ್ ಆಗುತ್ತೆ ಆ ಮೊಮೆಂಟ್. ತುಂಬ ರಿಹರ್ಸ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮ್ಗೆ ಅಲ್ಲಿ ಆನ್ ಸ್ಟೇಜ್ಗೆ ಹೋದಾಗ ನಮಗೆ ಅದು ಆ್ಯಕ್ಟಿಂಗ್ ಆಗಿ ಆಚೆ ಬರುತ್ತೆ, ಆ ಮೊಮೆಂಟ್ ವರ್ಕ್ ಆಗುತ್ತೆ, ಆ ಸ್ಪಾರ್ಕ್ ಇನ್ನೂ ಅಲ್ಲಿರುತ್ತೆ ಅಂತ ನನಗೆ ಅನಿಸ್ತಾ ಇರಲಿಲ್ಲ. ಸೊ ಆ ವಯಸ್ಸಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ನನ್ನ ಜೊತೆಗೆ ತುಂಬ ಚೆನ್ನಾಗಿ ಡೀಲ್ ಮಾಡಿದ್ದಾರೆ. ಅಂದರೆ ಈಗ ನಿಮ್ಗೆ ಅನ್ಕೋಬೋದು ಶುಭ್ರ ಅವರು ಅಲ್ಲಿ ವಿಲೇಜ್ ಗರ್ಲ್ ಪಾತ್ರ ಮಾಡ್ತಿದ್ದಾರೆ, ಬಟ್ ಕನ್ನಡ ಡೈಲಾಗ್ಸ್ನ ಅಲ್ಲಿ ಹೆಂಗೆ ಇದು ಮಾಡ್ತಿದ್ರು ಅಂತ. ಈ ಥರ ಸ್ಪಾಟಲ್ಲಿ ನಾವು ಡೈಲಾಗ್ಸ್ ಚೇಂಜ್ ಮಾಡಿದಾಗ್ಲೂ ಅವ್ರು ನೀಟಾಗಿ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಎಲ್ಲ ಬರೆದು ಪ್ರಾಕ್ಟೀಸ್ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಆಲ್ ದ ಕ್ಯಾರೆಕ್ಟರ್ಸ್. ಈ ರಾಮನ ಅವತಾರಕ್ಕೆ ಹನುಮಂತನ್ ಥರ ಜೊತೆಗೆ ನಿಂತವರು ಯಾರು ಚಿತ್ರಕ್ಕೆ? ಹನುಮಂತನ ಜೊತೆಗೆ ನಿಂತಿದ್ದು ಅಂದರೆ ಒಂದು ಹೆಸರು ಹೇಳೋದು ಕಷ್ಟ ಆಗುತ್ತೆ. ಐ ವಿಲ್ ಸೇ ಮೈ ಡೈರೆಕ್ಷನ್ ಟೀಮ್. ಮೈ ಡೈರೆಕ್ಷನ್ ಟೀಮಲ್ಲಿ ಸಚಿನ್ ಅಂತ ಒಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಇದ್ದಾನೆ, ಆ್ಯಂಡ್ ನನ್ನ ತಮ್ಮ ವಿನಯ್ ಅಂತ ಈಸ್ ಅ ಕೋ ಡೈರೆಕ್ಟರ್ ಆಫ್ ದ ಫಿಲ್ಮ್. ಇವರಿಬ್ಬರು ಸಪೋರ್ಟ್ ನನಗೆ ಬೇಕೇ ಬೇಕಿತ್ತು. ಅಂದರೆ ಡೆಫಿನೆಟ್ಲಿ ಫ್ರಮ್ ದ ಪ್ರೊಡಕ್ಷನ್ ಸೈಡ್, ಫ್ರಮ್ ದ ರಿಷಿ ಸರ್ ಸೈಡ್, ಫ್ರಮ್ ಆಲ್ ದ ಆರ್ಟಿಸ್ಟ್ ನಮಗೆ ಕಂಟಿನ್ಯೂಸ್ ಗೈಡೆನ್ಸ್ಗಳು ಪ್ರತಿಯೊಂದು ಸಿಗ್ತಾ ಇತ್ತು. ಬಟ್ ದೇರ್ ಶುಡ್ ಬಿ ಆಲ್ವೇಸ್ ಸಮ್ಮನ್ ಲೈಕ್ ಹನುಮಾನ್ ಅಂತಂದರೆ ನಮ್ಮ ಜೊತೆಲೇ ಇರ್ತಾರೆ. ವಿತ್ ಹಿಮ್ ವಿ ಕ್ಯಾನ್ ಎಕ್ಸ್ಚೇಂಜ್ ಎನಿಥಿಂಗ್ ಆ್ಯಂಡ್ ಫಾರ್ ಅಸ್ ದೇ ಕ್ಯಾನ್, ಅಂದರೆ ಎಲ್ಲಿ ತನಕ ಬೇಕಿದ್ರು ನಿಂತ್ಕೊಳಕ್ಕೆ ರೆಡಿ ಇರ್ತಾರೆ ಅಂತಾರಲ್ಲ. ಇನ್ ದೋಸ್ ಟರ್ಮ್ಸ್ ಸಚಿನ್, ವಿನಯ್ ಆ್ಯಂಡ್ ಮೈ ಡೈರೆಕ್ಷನ್ ಟೀಮ್ ಗೈಸ್, ಈಗ ಶ್ರೇಯಸ್, ಪ್ರಜ್ವಲ್, ಎವ್ರಿ ಒನ್, ನಿತ್ಯದೀಪ್, ಇವರೆಲ್ಲ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರು. ಸೊ ನನಗೆ ಒಂದು ಹನುಮಂತಗಳಿಲ್ಲ, ನನ್ನ ಒಂದು ವಾನರನ ಸೇನೆ ಇದೆ. ಒಬ್ರನ್ನ ನಾವು ಇದು ಮಾಡಬೇಕು, ಅಮೃತ್ ಸೂರ್ಯವಂಶಿ ನಮ್ಮ ಪ್ರೊಡ್ಯೂಸರ್. ಆಕ್ಚುಲಿ ಅಂದ್ರೆ ಥಿಂಗ್ ಸಿನಿಮಾ ಸ್ಮೂತ್ ಆಗಿ ಎಲ್ಲ ಆಗ್ಬೇಕೆಲ್ಲ ಹೋಗ್ಬೇಕು ಅಂತ ಹೇಳಿದಾಗ ಅವ್ರು ಡೆಲ್ಲಿಲಿ ಇರ್ತಾರೆ. ಬಟ್ ಅಂದ್ರೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ನಮ್ಗೆ ಅಂದ್ರೆ ಮುಂದೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಜಾಸ್ತಿ, ಬಟ್ ಹಿಂದ್ಗಡೆ ಸ್ಮೂತ್ ಆಗಿ ತಾನೇನ್ ಕೆಲಸ ಮಾಡಿರ್ಬೇಕು, ಅದೊಂಥರ ಒಂದು ರಾಕ್ ಸಾಲಿಡ್. ಹೌದೌದು, ಡೆಫಿನೆಟ್ಲಿ ಪ್ರೊಡ್ಯೂಸರ್ ಅಂದ್ರೆ ಯಾವುದು ಎವ್ರಿಥಿಂಗ್ ದ ಡೇ ರನ್ಸ್ ಬಿಕಾಸ್ ಆಫ್ ಪ್ರೊಡ್ಯೂಸರ್. ರಾಮಾಯಣದ ನಿಮ್ಮ ಫೇವ್ರೆಟ್ ಪಾತ್ರ ಯಾವುದು? ರಾಮಾಯಣದ ನನ್ನ ಫೇವ್ರೆಟ್ ಪಾತ್ರ ಅಳಿಲು. ಅಳಿಲು ಸೇವೆ ಮಾಡುತ್ತಲ್ಲ, ಬೆಡ್ಜ್ ಕಟ್ಟುವಾಗ ಬಂದು ಹಿಂಗೆ ಮರಳು ಕೊಡು ಇದು ಮಾಡುತ್ತಲ್ಲ, ಸಚ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್. ಅಂದರೆ ನಾವು ಯಾರಿಗೋ ಒಬ್ರಿಗೆ ಏನೋ ಹೆಲ್ಪ್ ಮಾಡಬೇಕು ಅಂತ ಅನ್ನುವಾಗ ನಾವು ತುಂಬ ಲೋಡೆಡ್ ಆಗಿ
ತುಂಬ ಸರ್ವಶಕ್ತಿಗಳಾಗಿದ್ದರೆ ಮಾತ್ರ ಇನ್ನೊಬ್ರಿಗೆ ಹೆಲ್ಪ್ ಮಾಡಬೇಕು ಅಂತೇನಿಲ್ಲ. ಯಾವುದೇ ಪೊಸಿಷನಲ್ಲಿ ಇದ್ದಾಗ ಒಂದು ಸಣ್ಣ ಹೆಲ್ಪ್ ಮಾಡ್ಬೋದು ಅನ್ನೋದಿರುತ್ತಲ್ಲ, ದಟ್ ಈಸ್ ವೆರಿ ಬ್ಯೂಟಿಫುಲ್ ಥಿಂಗ್. ಸೊ ಆ ಥರ ನಮಗೆ ಯಾರ್ದೊಬ್ರದ್ದು ಲೈಫೇ ಚೇಂಜ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ನಮ್ಮ ಕೈಲಾಗಂತ ಒಂದು ಚಿಕ್ಕ ಅಳಿಲ್ ಸೇವೆ ಮಾಡ್ತಾ ಹೋದ್ರೂ ಇಟ್ ಮೇಕ್ಸ್ ಮಚ್ ಬಿಗ್ಗರ್ ಚೇಂಜ್. ಸೊ ಆ ಕ್ಯಾರೆಕ್ಟರ್ ನನಗೆ ಸಖತ್ ಇಷ್ಟ ಆಗುತ್ತೆ. ಆ್ಯಂಡ್ ಐ ಗೆಸ್ ಈ ಕ್ಯಾರೆಕ್ಟರ್ ಇಷ್ಟ ಅಂತ ಉತ್ತರ ಕೊಟ್ಟರೆ ನೀವೇ ಫಸ್ಟ್. ವಿ ಆಲ್ ಥಿಂಕ್ ಆಫ್ ದ ಬಿಗ್ ಕ್ಯಾರೆಕ್ಟರ್ಸ್, ಬಟ್ ದಿಸ್ ಇಸ್ ವೆರಿ ಸ್ವೀಟ್. ಥ್ಯಾಂಕ್ ಯು. ಸೊ ನಾವು ಅಲೆಕ್ಸಾಂಡರ್ ಪಾತ್ರವನ್ನು ರಾವಣಕ್ಕೆ ಹೋಲಿಸ್ಕೊಂಡ್ರೆ ಈ ಚಿತ್ರದಲ್ಲಿ ಇದಕ್ಕೆ ಯಾಕೆ 10 ತಲೆಗಳಿಲ್ಲರ ಅಲೆಕ್ಸಾಂಡರ್ಗೆ? ಅವನಿಗೆ 10 ತಲೆಗಳಿಲ್ಲ, ಬಟ್ 10 ಜಾಗಗಳಲ್ಲಿ ಯೋಚನೆ ಮಾಡ್ತಾ ಇರ್ತಾನೆ ಅವನು. ಮಾಡರ್ನ್ ರಾವಣ ಅಂದ್ರೆ ನಾನು ರಾವಣ ಅಂತ ಹೇಳಲ್ಲ, ಬಟ್ ಒಂದು 10 ಜಾಗಗಳಲ್ಲಿ ಒಂದು ತಲೆ ವರ್ಕ್ ಆಗ್ತಾ ಇರುತ್ತೆ. ಆ ಒಂದು ರೆಪ್ರೆಸೆಂಟೇಷನ್ ಅಲ್ಲಿ ಬರ್ಬೋದು. ಇಲ್ಲ, ಆಕ್ಚುಲಿ ಮಾಡ್ಬೇಕು ಅಂತ ಬರ್ಕೊಂಡಿದ್ರು, ಆಮೇಲೆ ಆದಿಪುರುಷ್ ಬಂದ್ಬಿಡ್ತಲ್ಲ, ಕಟ್ಟಂಗ್ ಮಾಡ್ಬಿಡುತ್ತೆ, ಬೇಡ ಇನ್ನೂ ಒಂದ್ ಲೆವೆಲ್ ಮುಂದೆ ಹೋಗಿ 10 ಡೈಮೆನ್ಷನ್ಸ್. ನಿಮ್ಮ ರಿಯಲ್ ಲೈಫ್ ನೀತಿ ಏನು ಸರ್? ನನ್ನ ರಿಯಲ್ ಲೈಫ್ ನೀತಿ ಸ್ಕೂಲಲ್ಲಿ ಇದ್ರು ನೀತಿ ಅಂತ. ನನ್ನ ರಿಯಲ್ ಲೈಫ್ ನೀತಿ ಅಂದರೆ ಐ ವಾಂಟ್ ಟು ಸಿ ಸ್ಮೈಲ್ಸ್ ಆನ್ ಪೀಪಲ್ ಫೇಸ್. ನನಗೆ ಎದುರುಗಡೆ ಇರೋ ವ್ಯಕ್ತಿ ಯಾವಾಗಲೂ ನಗೋದು ನನಗಿಷ್ಟ. ಅದು ನನಗೆ ನೋಡಿದಾಗ ನನಗೆ ಅದು ಆಟೋಮೆಟಿಕ್ಲಿ ನನಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಫ್ರಮ್ ಮೈ ಸೈಡ್ ಐ ಕೀಪ್ ಟು ಬ್ರಿಂಗ್ ದಟ್ ಸ್ಮೈಲ್ ಆನ್ ದ ಆಪೋಸಿಟ್ ಪೀಪಲ್. ಸೊ ಅದಕ್ಕೆ ನಾನು ಏನು ಬೇಕಿದ್ರೂ ಮಾಡ್ತೀನಿ, ಜೋಕರು ಆಗ್ತೀನಿ, ಆ್ಯಂಡ್ ಐ ಕ್ಯಾನ್ ಡೂ ಎನಿಥಿಂಗ್ ದಟ್ ಪೀಪಲ್ ಶುಡ್ ಸ್ಮೈಲ್. ಡೈರೆಕ್ಟರ್ ಆಗಿದ್ದೀರಾ? ನೀವು ಏನಿದ್ರು ಡೈರೆಕ್ಟ್ ಮಾಡಿ ಜನರಿಗೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟು ನಮಗೆ ತರಿಸ್ಬೇಕು.